ಅತ್ಯಂತ ನಿಷ್ಠಾವಂತ ವ್ಯಕ್ತಿಗಳವರು. ಈ ಸಂದರ್ಭದಲ್ಲಿ ಇಷ್ಟೇ ನಾ ಹೇಳೋದಕ್ಕೆ ಬಯಸ್ತೀನಿ ಏನಂತಂದರೆ, ಬಹುಶಃ ಹೀಗೆ ಮಕ್ಕಳು ತಂದೆ ತಾಯಿಗಳನ್ನು ಮರೆಯುವಂಥ ಸಮಾಜ ಇದು. ಈ ಸಮಯ ಹೆಂಗೆ ಬಂದದಂದರೆ ಮರ್ತು ಬಿಡೋದು. ಅದಕ್ಕಾಗಿ ಅವ್ರು ಏನು ಮಾಡ್ಯಾರಂದರೆ ಆ ಪೋಸ್ಟ್ ಬ್ಯಾನರ್ ಹಾಕ್ಯಾರ ನೋಡ್ರಿ, ಇಲ್ಲಿ ಮೇಲೆ ಇಲ್ಲೊಂದು ಕಟ್ಬಿಟ್ಟದ, ಅಲ್ಲಿ ಬರಬೇಕಾದ್ರೆ ಒಂದು ಬ್ಯಾನರ್ ಕಟ್ಟ್ಯಾರ. ಅದರ ಮೇಲೆ ಒಂದು ಬಸವಣ್ಣವ್ರ ವಚನದ ಸಾಲದು. ಏನಂತ ಕೇಳಿದರೆ ಏನರದು ಮೇಲೆ ಒಂದು ಸಾಲ ಐತೆ ನೋಡ್ರಿ, ಏನ್ರಿ, ನಿಮ್ಮ ನೆನಹು ಉದಯ ಅಂತ ಬರ್ದಾರೆ. ಭಾಳ ಚಂದ ಸಾಲದ ಅದು ಇಷ್ಟು ಚಂದ ಅದಲ್ಲ. ಹಂಗೆ ಸುಮ್ಮನೆ ದಡ 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 ಓದಿದರೆ ಹೇಳಿದರೆ ಅರ್ಥ ಆಗಂಗಿಲ್ಲ. ಅದ್ರಾಗ ಎರಡು ಭಾಳ ಚಲೋ ಅದಾವ. ಎರಡು ಸಾಲದ ಅದು. ಏನು ಸಾಲ ಅಂದರೆ, ಮೊದಲನೇ ಸಾಲು ನಿಮ್ಮ ನೆನಹಾದಾಗಲೇ ಉದಯ ಅಂತ ವಚನ ಸಾಲದು. ಅದನ್ನು ಶಾರ್ಟ್ಕಟ್ಟಾಗಿ ಮಾಡ್ಯಾರ ಸರ್ ಅವರು. ಅದನ್ನು ಸ್ವಲ್ಪ ಅರ್ಥಗಳಲ್ಲಿ ವ್ಯತ್ಯಾಸ ಆಗ್ತಿರ್ತಾವೆ, ಅರ್ಥ ವ್ಯತ್ಯಾಸ ಆಗ್ತದದು. ಆದರೂ ಕೂಡ ಅದರೊಳಗೆ ಹಿಂದಿನ ವಚನದ ಸ್ಫೂರ್ತಿ ಅದದು. ನಿಮ್ಮ ನೆನಹಾದಾಗಲೇ ಉದಯ, ನಿಮ್ಮ ಮರಹಾದಾಗಲೇ ಅಸ್ತಮಾನ. ಸಮಾಧಾನ ಕುಂತು ಕೇಳ್ರಿ ಇರೋದೇ. ಅಲ್ಲಿ ಇಲ್ಲಿ ನೋಡ್ರಿ, ಪಾಪ ಅವ್ರು ಎಷ್ಟು ಗಂಡ ಹೆಂಡತಿ ಅಲ್ಲೇ ಕೂತಾರ, ಅವರು ಮಕ್ಕಳು ಅಲ್ಲೇ ಇದಾರ. ಬಂದವರಿಗೆಲ್ಲ ಶರಣಾರ್ಥಿ ಅನ್ನೋದು ಇದನ್ನು ಮದುವೆಲ್ಲ ಏನಲ್ಲ. ಮದುವೆ ಕಾರ್ಯಕ್ರಮದಲ್ಲಿ ಆ ಥರ ಮಾಡೋದು ನಾನು ನೋಡಿದ್ದೆ. ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಏನಾದರೂ ಭಾಳ ಹಿಂಗಿರ್ತಾವಲ್ರಿ, ಸ್ಪೆಷಲ್ ಹಂಗೆ ಮಾಡ್ತಿದ್ರು. ಅಥವಾ ಬರ್ಡೇ ಇರ್ಬೋದು, ಮತ್ತೊಂದು ಇರ್ಬೋದು. ಆದರೆ ತಂದೆಯವರ ಸ್ಮರಣೋತ್ಸವಕ್ಕಾಗಿ ಗಂಡ ಹೆಂಡತಿ ಮಕ್ಕಳ ಪರಿವಾರದವ್ರು ನಿಂತು ಕೈ ಮುಗಿದ ಕಾರ್ಯಕ್ರಮ ಇದೇ ನಾನು ನೋಡ್ತಾ ಇರೋದು ಫಸ್ಟ್. ಇದೇ ಫಸ್ಟ್ ನೋಡಕತ್ತಿಲ್ಲ. ಆದರೆ ಯಾಕೆ ಅವ್ರ ಮುಂದೆ ನೀವು ಇದನ್ನು ಗುಣಗಾನ ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು. ಆದರೂ ಕೂಡ ಒಳಗೆ ಮನಸ್ಸಿನಲ್ಲಿ ಇಟ್ಕೊಂಡಾರಲ್ಲ, ಅದು ಭಾಳ ಇಂಪಾರ್ಟೆಂಟ್ ಅದು. ಹೀಗಾಗಿ ಒಂದು ಏನಂತಂದ್ರೆ, ನಿಮ್ಮ ನೆನಹಾದಾಗಲೇ ಉದಯ. ಉದಯ ಅಂದರೆ ಮುಂಜಾನೆ. ಏನು ಅಸ್ತಮಾನದಲ್ಲಿ ಸೂರ್ಯ ಮುಳುಗಿರ್ತಾನ, ಹಿಂದೆಲ್ಲ ರಂಗೇರಿರ್ತದೆ. ನೀವು ನೋಡ್ರಿ, ಅದಕ್ಕೆ ಸಂಜೆ ಸಂಧ್ಯಾ ಅಂತ ಕರೆದಾರೆ. ಸಂಜೆ ಸಂಧ್ಯಾ. ಮುಂಜಾನೇನು ಸೂರ್ಯ ಬರ್ತಾನಲ್ಲ, ಅದಕ್ಕೇನಂತ ಕರೀತಾರೆ, ಉದಯ. ಅದು. ಹೀಗಾಗಿ ಬಂದಾಗ ಏನಾಗ್ತದೆ ಅಂತಂದ್ರೆ, ಅದು ಬಂದ ಎಲ್ಲ ಕತ್ಲೆ ಓಡೋಕತ್ತಿ. ಮುಂಜಾನೆ ಸೂರ್ಯ ಏನಾದರೂ ಮೇಲೆ ಬಂದ ಅಂದ್ರೆ ಅಲ್ಲಿ ಇಲ್ಲಿರುವಂಥ ಕತ್ಲೆ ಗಿತ್ಲೆ ಎಲ್ಲ ಓಡಾಗಿ ಎಲ್ಲ ಚಂದ ಸ್ಪಷ್ಟ ಕಾಣಕತ್ತತಿ, ಚಂದ ಕಾಣ್ತೈತಿ. ಎಲ್ಲ ಅವರು ಇವರು ಎಲ್ಲರ ಮಕ್ಕಳು ಚಂದ ಕಾಣ್ತಾವ. ಹಕ್ಕಿಗಳು ಚಿಲಿಪಿಲಿ ಎಲ್ಲ ಸುಂದರ ಸುಂದರ, ಜಗತ್ತು ಸುಂದರ ಕಾಣ್ತದೆ ಉದಯ ಆಯ್ತು ಅಂದರೆ. ಅಕಸ್ಮಾತ್ ಸೂರ್ಯ ಮುಳುಗಿದ ಅಂದ್ರೆ ಏನಾಕತ್ರಿ ಎಲ್ಲ ಕತ್ಲೆ. ಒಬ್ರಿಗೊಬ್ರು ಮಾರಿ ನೋಡಂಗಿಲ್ಲ. ರಾತ್ರಿ ಆಯ್ತು ಅಂದ್ರೆ ಇಂದ ಯಾರೋ ಬಂದಂಗೆ ಆಕತಿ. ಏನ್ರಿ, ನೀವು ಯಾರಾದರೂ ಒಬ್ಬರೇ ಇರ್ರಿ, ಏಕಾಂತದಾಗ ನಿಮ್ಮ ಮನೆಗಳಾಗಿರ್ರಿ, ಒಬ್ಬರೇ ಇರ್ರಿ. ನೀವು ಬೇಕಿದ್ರೆ ರಾತ್ರಿ ಆಯ್ತು ಅಂದ್ರೆ ಹಿಂದೆ ಏನಾದ್ರು ಬಂದಂಗೆ ಆಕತಿ, ಎಡಕ್ಕೆ ಬಲಕ್ಕೆ ಏನಾರು ಮುಂದೆ ಬಂದಂಗೆ ಆಕತಿ. ಅಲ್ಲಿ ಇರಂಗಿಲ್ಲ ಅದು. ಆದ್ರೆ ಕತ್ಲೆ ಹಂಗೆ ಮಾಡ್ತತಿ. ಕತ್ಲೆ ಎಷ್ಟು ಅದ್ಭುತ ಅಂದರೆ, ಅದಕ್ಕೆ ನಾವು ಮಾಯಾ ಅಂತ ಕರೆದೀವಿ. ಕತ್ತಲೆಯನ್ನು ಮಾಯಾ ಅಂತೀವಿ. ಯಾವಾಗ ಅಕಸ್ಮಾತಾಗಿ ಸೂರ್ಯ ಮರೆಯಾದ ಅಂದ್ರೆ ಕತ್ಲೆ ಹೊರಗೆ ಬೀಳ್ತತಿ. ಎಲ್ಲ ಕಡೆ ಏನಾಗ್ತದೆ, ಭಯ, ಆತಂಕ ಶುರುವಾಕತಿ. ಎಷ್ಟೋ ಮಂದಿ ಏನು ಮಾಡ್ತಾರೆ, ಗಬಕ್ಕನ ಊಟ ಮಾಡಿ ಮಕ್ಕೊಂಡ್ಬಿಡ್ತಾರೆ. ಈ ಸಾಲಗಳನ್ನು ಯಾಕೆ ಸ್ವಲ್ಪ ನಿಮಗೆ ಹೇಳಕತ್ತೀನಂತ ಕೇಳಿದರೆ, ತಂದೆ ನೆನಪು ಮಾಡ್ಕೊಳಕತ್ತಾರ. ಅಲ್ಲಿ ಅವರು ಬಸವಣ್ಣವರು ದೇವ್ರ ಮೇಲೆ ಹೇಳ್ಯಾರ, ಅವರು ಶಿವನ ಮೇಲೆ ಹೇಳ್ಯಾರ. ಏನಪ್ಪ ಸಂಗಮನಾಥ, ನಿನ್ನ ನಾ ಮರೆತ ಅಂದ್ರೆ ನನಗೆ ಅಸ್ತಮಾನ ಆದಂಗೆ, ಅಂದರೆ ನನ್ನ ಜೀವನ ಎಲ್ಲ ಕತ್ಲೆಯಾಗಿ ಹೋಗತ್ತೆ ಅಂತ ಅರ್ಥದು. ನನ್ನ ಜೀವನ ಎಲ್ಲ ಕತ್ಲೆಯಾಗಿ ಹೋಗತ್ತೆ, ನನಗೇನು ಕಾಣಂಗಿಲ್ಲ ಅಲ್ಲಿ. ನೋಡ್ರಿ, ಕತ್ಲೆ ಆಯ್ತಂದ್ರೆ ಗಿಡದ ಮೇಲೆ ಹಾಕಿ ಕುಂತು ಬಿಡ್ತೈತಿ. ಆ ಕಡೆ ಈ ಕಡೆ ಹಾರಾಡಂಗಿಲ್ಲ, ಅದು ಬೆಳಕಾದ ಮೇಲೆ ಹಾರಾಡ್ತೈತಿ. ಭಾಳ ಸೂಕ್ಷ್ಮ ಅದಾವ. ಇವತ್ತಿನ ಈ ಸ್ಪೀಡ್ನಲ್ಲಿ ಇಂಥ ಅದ್ಭುತವಾದ ಬೆಂಕಿ ಆಗಿಬಿಟ್ಟಿವಿ ನಾವೆಲ್ಲ. ಇಂಥ ಬೆಂಕಿ ಅಂತ ವಿಚಾರ ತಲೆ ಎಲ್ಲರದ್ದು ಗರಂ ಆಗಲ್ಗತ್ತೈತಿ. ಅಷ್ಟು ಸ್ಪೀಡ್ ಯುಗದಲ್ಲಿ ಇಂಥ ಎರಡು ಮಾತುಗಳು ಮನಸ್ಸಿನಲ್ಲಿ ಇಟ್ಕೊಳ್ಳೋದು, ಭಾವನೆ ಮಾಡ್ಕೊಳ್ಳೋದು ಹೌದಲ್ಲ ಅಂತ ವಿಚಾರ ಮಾಡೋದಕ್ಕೆ ನಮಗೇನು ಭಾವ ಇಲ್ಲ. ವಿ ಆರ್ ನಾಟ್, ನಾವು ಏನು ಮಾಡಕತ್ತೀವಿ ಅಂದರೆ, ನಾವು ಫೀಲರ್ಸ್ ಆಗಿಲ್ಲ, ಥಿಂಕರ್ಸ್ ಆಗಿಬಿಟ್ಟಿವಿ. ಭಾವನಾ ಜೀವಿಗಳಾಗಿಲ್ಲ, ವಿಚಾರವಾದಿಗಳಾಗಿ ಹೊರತಾಗಿ ವಿಚಾರ ಎಲ್ಲಿವರೆಗೆ ಮಾಡ್ತೀರಿ ತಲೆ ಗರಂ ಆಕತ್ತದು. ವಿಚಾರಕ್ಕೆ ನೀವು ಒಂದು ಫುಲ್ ಸ್ಟಾಪ್ ಕೊಡಲಿಲ್ಲ ಅಂದರೆ, ಅಥವಾ ಭಾವನೆಗಳಿಗೆ ಸ್ಥಾನಮಾನ ಕೊಡಲಿಲ್ಲ ಅಂದರೆ ನಮ್ಮ ಬದುಕಿಗೆ ಅರ್ಥನೇ ಇಲ್ಲ ಅಂತ ತಿಳ್ಕೊಂಬಿಟ್ರಿ. ಇವತ್ತು ಅವರು ಇಂಜಿನಿಯರ್ ಅದಾರ, ಪ್ಲಾನರ್ ಅದಾರ, ಅವರು ಥಿಂಕರ್ ಅದಾರ. ಅದ್ರ ಜೊತೆಗೆ ಅವರು ಫೀಲರ್ ಆಗಿದ್ದಾರೆ. ಅದರ ಮೀನ್ಸ್ ಅವ್ರ ಭಾವನೆಗಳಿಗೂ ಸ್ಥಾನಮಾನ ಕೊಟ್ಟಿರೋದ್ರಿಂದ ಇವತ್ತಿಂಥ ಅದ್ಭುತ ಕಾರ್ಯಕ್ರಮ ಆಗಿದೆ. ಬರೀ ನಾವು ವಿಚಾರವಾದಿಗಳು, ಪ್ಲಾನ್ ಮಾಡೋರು, ಬಿಲ್ಡಿಂಗ್ ಹೆಂಗೆ ಕಟ್ಟೋದು, ರೊಕ್ಕ ಹೆಂಗೆ ಮಾಡೋದು, ಹೆಂಗೆ ಹೆಸರು ಮಾಡೋದು, ಬರೀ ಇಂಥ ಪ್ಲ್ಯಾನ್ ಮಾಡಿಕೊಂಡು ಇಂಥ ನಾವು ಬರೀ ಥಿಂಕರ್ಸ್ ಆದರೆ ಭಾವನೆಗಳಿಗೆ ಸ್ಥಾನಮಾನ ಇಲ್ಲದಂಗೆ ಆಕತಿ.
ಭಾವ ಇರಲಿಲ್ಲ ಅಂದರೆ ಎನ್ನ ಭಾವನವೇ ನನಗೆ ಜೀವನ ನೋಡ ಲಿಂಗ ತಂದೆ. ಅಕ್ಕಮಾದೇವಿ ಏನಂತಾಳ, ಎನ್ನ ಭಾವನವೇ ನನಗೆ ಜೀವನ. ನಮ್ಮ ಭಾವನೆ ಹೆಂಗಿರ್ತೈತಿ, ನಮ್ಮ ಫೀಲ್ ಹೆಂಗಿರ್ತೈತಿ, ನಮ್ಮ ಬದುಕು ಹಂಗಿರ್ತೈತಿ. ಯಾವಾಗಲೂ ವಿಚಾರ ಮಾಡ, ಕೊಟ್ಟರೆ ಏನಾಕತಿ, ಕೊಡದಿದ್ರೆ ಏನಾಕತಿ. ತಂದೆಗೆ ನೀಡಬೇಕೋ ಬೇಡೋ, ತಾಯಿಗೆ ಕೊಡಬೇಕೋ ಬೇಡ, ಅಕ್ಕಗೆ ಕೊಡಬೇಕೋ ಬೇಡ, ತಂಗಿಗೆ ಕೊಡಬೇಕೋ ಬೇಡ, ಕೊಟ್ಟರೆ ಏನಾಕತಿ, ಕೊಡದಿದ್ರೆ ಏನಾಗ್ತದೆ. ಬರೀ ವಿಚಾರ ಮಾಡ್ಕೊತ ಕುಂತ್ರೆ ಅಂದ್ರೆ ಅದ್ರ ವಿಚಾರ ಹಾದಿನೇ ತಪ್ಪಿಸ್ತದೆ, ಹೊರದಾಗಿ ಹಾದಿ ಹಿಡ್ಸಂಗಿಲ್ಲ. ನೆನಪಿಟ್ಕೊಡ್ರಿ, ಸ್ವಲ್ಪ ವಿಚಾರದಿಂದ ಹೊರಗೆ ಬಂದು ಭಾವನಾ ಸ್ಪರ್ಶ ಆಗಬೇಕು. ಮತ್ತು ಭಾವಕ್ಕೂ ಆಗಬಾರ್ದು, ಭಾಳ ಎಮೋಷ್ನಲ್ ಆಗಬಾರ್ದು. ಅದು ಕೂಡ ಭಾಳ ಡೇಂಜರ್ ಅದು. ಅದಕ್ಕಾಗಿ ಎರಡರ ಒಂದು ಸಾಮ್ಯತೆ ಏನದಲ್ಲ, ಅದು ನಾವು ರೂಢಿಸ್ಕೋಬೇಕಾಗ್ತದೆ. ಅದಕ್ಕಾಗಿ ಭಾವನೆಯಿಂದ ಬದುಕೋದೇನದಲ್ಲ, ಇದು ನಾವೇನಂತ ಕರಿತೀವಿ ಅಂದರೆ ಇದು ಒಂದು ಗೃಹಸ್ಥ ಜೀವನ. ಇದು ಭಾವನೆ ಇರಲಿಲ್ಲ ಅಂದರೆ ಏನಾಗ್ತದೆ, ಬದುಕಿಗೆ ಅರ್ಥ ಇರೋದಿಲ್ಲ. ಆ ದೃಷ್ಟಿಯಿಂದ ಆ ವಚನದ ಸಾಲು ಹಿಂಗದಲ್ಲ, ನಿಮ್ಮ ನೆನಹಾದಾಗ ಅವ್ರ ತಂದೆ ನೆನೆಸ್ಕೊಳ್ಳೋದು. ಇವತ್ತು ನಾ ಎಷ್ಟು ಭಾಳ ಶಾಣೆ ಆಗೀನಿ, ಅವ್ರು ಮಾಸ್ಟ್ರ್ ಇದ್ದರಂತ ನನಗೆ ಗೊತ್ತಿಲ್ಲ, ಇದೇ ಸರಿ ಗೊತ್ತಿರೋದು, ಇದೇ ಸರಿ ನಾನು ಈ ಕಾರ್ಯಕ್ರಮಕ್ಕೆ ಬಂದೀನಿ. ತಂದೆ ಮೇಷ್ಟ್ರು ಇದ್ದರು, ಮಕ್ಕಳನ್ನ ಕನಸಿತ್ತುಕೊಂಡು ಓದಿಸಿದ್ರು. ಈಗ ನಮ್ಮ ಸರ್ ಎಂದು ಕುಂತಾರಲ್ರಿ, ಅವ್ರು ನಮ್ಗೆ ಭಾಳ ಆತ್ಮೀಯರು, ಭಾಳ ಸಲಿಗೆಯಿಂದ ಇದ್ದವ್ರು. ನಮ್ಮ ಮಾಳಿ ಸರ್ ಅವರು ಮೊದಲಿನ ಪರಿಚಯ ನನಗೆ. ಸರ್ ಎಷ್ಟು ಮಕ್ಕಳು ಅಂತ ಕೇಳಿದ್ನಿ, ಇಬ್ಬರು ಅಂದ್ರೆ ಅವರು, ಒಬ್ಬರು ಗಂಡು ಮಗ, ಒಂದು ಹೆಣ್ಮಗಳು. ಇಬ್ಬರು ಕೂಡ ಅವ್ರು ಮೆಡಿಕಲ್ ಅದಾರ. ಅವ್ರು MBBS ಮುಗಿಸ್ಕೊಂಡು MS ಮಾಡಾಕತ್ತಾರೆ, ಇನ್ನೊಬ್ಬಕ್ಕೆ BMS ಮಾಡ್ಲಾಕತ್ತೇಳಂತ. ಏನು ರೀ ಸರ್, ಇಬ್ಬರೇ ಮಕ್ಕಳು ನಡೆದ್ರಿ, ಭಾಳ ಲೆಕ್ಕಾಚಾರದಿಂದ ಭಾಳ ಚಂದ ಆರಾಮಿದ್ದೀರಲ್ರಿ ಸರ್. ಪಾಪ ಎಷ್ಟು ಕಷ್ಟದ ಇದ್ದಾರೆ ಹಳ್ಳಿಯಾಗಳ ಮಂದಿ, 2 3 4 ಮಕ್ಕಳು, ಬಡತನ, 1 ಎಕರೆ 2 ಎಕರೆ ಜಮೀನಿಲ್ಲ, ಎಷ್ಟು ಸಂಕಟ ಪಡಾಕತ್ಯಾರ. ಆದ್ರೆ ಅವ್ರಿಗೆ ಲೆಕ್ಕಾಚಾರ ಇಲ್ಲದೆ ಬದುಕಲಾಕತ್ಯಾರ, ಅವ್ರು ಆರಾಮದಾರ, ಲೆಕ್ಕ ಇಟ್ಕೊಂಡು ಬದುಕಲಾಕತ್ತಿರಲ್ರಿ ಸರ್, ಹ್ಯಾಂಗೆ ರೀ ಅಂತ ತಮಾಷೆ ಮಾಡಿದೆ. ಸುಮ್ಮನೆ ಅವ್ರು ನಮ್ಗೆ ಆತ್ಮೀಯರು. ಸೊ ಹೀಗಾಗಿ ಅವ್ರು ಅದನ್ನು ತಲೆಯಾಗ ತೊಗೊಂಡ್ರು. ಸಾಹಿತಿಗಳು, ವಿಚಾರವಂತರು, ಚಿಂತಕರು ಏನದಾರಲ್ಲಿ ತಲೆಯಾಗ ಒಳಗೆ ತೊಗೋತಾರೆ. ಅವ್ರು ಒಳಗೆ ತೊಗೊಂಡು ಸುಮ್ಮಿರಂಗಿಲ್ಲ, ಇದು ಖರೇನೋ ಸುಳ್ಳು ಅಂತ ಅವ್ರು ಗಟ್ಟಿ ಕಚ್ಚಾಕತ್ತಾರೆ. ಹೀಗಾಗಿ ಜೀವನದಲ್ಲಿ ಎಷ್ಟು ಮಕ್ಕಳದಾವ ಅನ್ನೋದಕ್ಕಿಂತಲೂ ಅವ್ರಿಗೆ ಎಷ್ಟು ನಾವು ಚಂದ ಅಭಿವೃದ್ಧಿ ಮಾಡಿದೀವಿ ಅನ್ನೋದೇ ಭಾಳ ಶ್ರೇಷ್ಠವಾದಂಥ ವಿಚಾರ. ನೆನ್ಪಿಟ್ಕೋಬೇಕು. ಶಾಲೆ ಒಳಗೆ ದಿನ ಪೆನ್ಸಿಲ್ ಕದ್ಕೊಂಬರಕತ್ತಿದ್ದಂತ ಮಗ, ದಿನ ಪೆನ್ಸಿಲ್ ಕದ್ಕೊಂಬರ್ತಿದ್ದ. ಆದ್ರೆ ಅವನ ಹೆಸರು ಕೆಡ್ತಿದ್ದಿಲ್ಲ, ಅವ್ರ ಅಪ್ಪನ ಹೆಸರು ಕೆಡಾಕತ್ತಿತ್ತಂತ ಶಾಲ್ಯಾಗ. ಇಂಥವ್ನ ಮಗ ಹಿಂಗೆ ಪೆನ್ಸಿಲ್ ಕದ್ಕೊಂಡು ಹೊಂಟಾನ. ಹೀಗಾಗಿ ಅದು ಗೊತ್ತಾಗಿ ಅವ್ರ ಅಪ್ಪ ನನ್ನ ತಮ್ಮ, ನೀ ಶಾಲೆ ಒಳಗೆ ಪೆನ್ಸಿಲ್ ಕದ್ಕೊಂಬರ್ಬೇಡ, ನಾನು ನನ್ನ ಆಫೀಸ್ನಿಂದ ಪೆನ್ಸಿಲ್ ಕದ್ಕೊಂಬಂದು ನಿನಗೆ ಕೊಡ್ತಂತವ. ಯಾಕಂದ್ರೆ ಆಫೀಸರ್ ಇದ್ದ ಅವನು. ನಾನು ದೊಡ್ಡವಿದ್ದೀನಿ, ಆಫೀಸ್ನಾಗ ಕದ್ಕೊಂಡು ಬಂದ್ರೆ ಏನಾಗಲ್ಲ, ಯಾವನು ನೋಡೋದ ನನಗೆ ಯಾವನೇ ಅನ್ನೋದన్నారు. ಅದರ ಮಗು ನನ್ನ ಹೆಸರು ಕೆಡಕ, ಅದು ಇವನೇನು ಮಾಡ್ದಾನ, ಇವ್ನು ಬೇಕಾದ ಮಾಡ್ಬೋದು. ಆದರೆ ಮಕ್ಕಳಿಗೆ ತಾಕದ್ದು ಇನ್ನು ಕದಿಬೇಡ ಅಂದರೆ ಮಕ್ಕಳು ಹೆಂಗೆ ಕೇಳ್ತಾವೆ ಹೇಳ್ರಿ, ಹೌದಿಲ್ಲ ರೀ? ಇವತ್ತು ಅವರು ಶಿಕ್ಷಕರು, ಪ್ರಾಮಾಣಿಕ ಶಿಕ್ಷಕರಾಗಿರೋದ್ರಿಂದ ನಿಮಗೆ ಗೊತ್ತಿರಲಿ ಶಿಕ್ಷಕರ ಜೀವನ ಎಷ್ಟು ಕಷ್ಟ ಐತಿ. ಎಲ್ಲ ಮುಗಿಯವತ್ತು ರಿಟೈರ್ಮೆಂಟ್ ಆಗೋವತ್ತಿಗೆ ಒಂದು ಸೈಟ್ ತೊಗೊಳಕ್ಕಾಗಂಗಿಲ್ಲ ಅವ್ರ ಕೈಲಿ. ಅದನ್ನು ಸೈಟ್ ಬಿಟ್ಟು ಮಕ್ಕಳಿಗೆ ಕಟ್ಟಾಗಿ ಕೇಳಿ ಹೋಗಿಬಿಟ್ಟಿರ್ತಾರೆ. ಅವರು ಪ್ರಾಮಾಣಿಕವಾಗಿರ್ಬೇಕು, ಅವ್ರ ಪೇಮೆಂಟ್ ಕಡಿಮೆ ಇರ್ತೈತೆ, ಮನೆ ಒಳಗೆ ಭಾಳ ಶಿಸ್ತಿರ್ಬೇಕು, ಹಚ್ಕೊಟ್ಟಿರ್ಬೇಕು, ಬಿಗಿಯಾಗಿರ್ಬೇಕು. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದರೆ ಅದು ಗುರುಸ್ಥಾನ ಇರ್ತದೆ, ಭಾಳ ಕಾಯ್ಕೋಬೇಕಾಗ್ತದೆ. ಹೀಗಾಗಿ ಕೆಲವು ಟೈಮ್ನಾಗ ಹೆಚ್ಚು ಕಡಿಮೆ ಆಗುವಂಥ ಪ್ರಸಂಗದ ಗುರುಸ್ಥಾನಗಳು, ಗುರುಗಳು, ಶಿಕ್ಷಕರಲ್ಲಿ ಕೂಡ ಒಮ್ಮೊಮ್ಮೆ ಭಾಳ ತ್ರಾಸುಗಳಾಗ್ತಾವೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ಮಾಡಿ ಭಾಳ ಜನ ಇಂಜಿನಿಯರ್ಗಳದಾರ, ಭಾಳ ಶಿಕ್ಷಕರದಾರ, ಭಾಳ ಜನ ಅದಾರ. ಆದರೆ ಹೆಸರುವಾಸಿಯಾಗಿರ್ತಕ್ಕಂಥ ಇಂಜಿನಿಯರ್ ಅದಾರ, ನಮ್ಮ ಟಾಪಿಕ್ ಇಂಜಿನಿಯರ್ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಅವ್ರಿಗೆ ಒಂದು ಆಧ್ಯಾತ್ಮಿಕ ಬೇಸದ, ಮಠಗಳು, ಸ್ವಾಮಿಗಳು, ಗುರುಗಳು ಏನೋ ಒಂದು ಬೇಸದಲ್ಲ, ಅವ್ರ ಅಪ್ಪಗೂ ಇತ್ತನ್ನುವಂಥ ಮಾತನ್ನು ನಾನು ಕೇಳಿದ್ದೀನಿ. ಹೀಗಾಗಿ ಅಂಥ ಒಂದು ಬೇಸಿಟ್ಟುಕೊಂಡು ನನ್ನ ತಂದೆಯನ್ನು ಸ್ಮರಿಸ್ಕೊಂಡು, ಹೆಂಗೆ ಬಸವಣ್ಣವರು ದೇವ ನಿನ್ನ ಸ್ಮರಣೆ ಮಾಡಿದಾಗ ನಾನು ಬದುಕ್ತೀನಿ, ನಿನ್ನ ಸ್ಮರಣೆ ಇರಲಿಲ್ಲ ಅಂತಂದ್ರೆ ನನಗೆ ಹೆಂಗೆ ಅಸ್ತಮಾನ ಆಗ್ತದೆ, ಕತ್ಲೆ ಆಗ್ತದೆ, ಏನೂ ಕಾಣಂಗಿಲ್ಲ. ನಮ್ಮ ಅಪ್ಪ ಮಾಡಿದ್ದ, ನಮ್ಮ ಅಪ್ಪ ಕೊಟ್ಟಿದ್ದು, ನಮ್ಮ ಅಪ್ಪನ ಆಸ್ತಿ ಅದ, ನಮ್ಮ ಅಪ್ಪ ಕೊಟ್ಟಿದ್ದು ವಿದ್ಯೆ ಅದ, ಬುದ್ಧಿ ಅದ. ಇವತ್ತು ರೊಕ್ಕ ರೂಪಾಯಿ ಬರಾಕತ್ತೈತಿ, ನಾ ಗಾಡ್ಯಾಗ ತಿರುಗಾಡಕತ್ತೀನಿ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ನನ್ನ ಹತ್ರ ಇದೆಲ್ಲ ಐತೆ ಅಂದ ಬಳಿಕ ಇಂದ ನಮ್ಮ ಅಪ್ಪನ ಬೇಸಿತ್ತಂತ ತಿಳ್ಕೊಂಡು ಇಷ್ಟು ದೊಡ್ಡವನಾಗಿನಂತ ಸ್ಮರಣೆ ಮಾಡಿಕೊಂಡ್ರೆ ಅಹಂಕಾರ ದೂರ ಸರಿತೈತಿ. ಏನು ಸರಿತೈತೆ? ಅಹಂಕಾರ ದೂರ ಸರಿತೈತಿ, ಆದರೆ ಕತ್ಲೆ ದೂರ ಸರಿತದ ಅಂತ ಅರ್ಥ. ಎಲ್ಲದಕ್ಕಿಂತ ಭಾಳ ಮೋಸ್ಟ್ ಡೇಂಜರ್ ಯಾವುದಂತ ಕೇಳಿದರೆ, ದೇವರು ಅಜ್ಞಾನಿಗಳನ್ನು ಒಪ್ಕೋತಾನಂತ್ರಿ. ಅಜ್ಞಾನಿಗೆ ಇರಲಿ ಬಿಡ ಅಂತೇನೋ, ಆದರೆ ಅಹಂಕಾರಿಗಳನ್ನು ಎಂದೂ ಒಪ್ಕೊಳ್ಳಂಗಿಲ್ಲ ಅಂತ ಇದೊಂದು ಭಾಳ ಡೇಂಜರ್ ಸುದ್ದಿ ಇದು. ದೇವರು ಅಜ್ಞಾನಿಗಳನ್ನು, ಮುಗ್ಧರನ್ನು, ಏನು ತಿಳಿಲಾರ್ದು ಮಾಡಿದವ್ರನ್ನ ಇರಲಿ ಬಿಡ ಅಂತಾನಂತ. ಯಾರು ಅಹಂಕಾರಿಗಳದಾರಲ್ರಿ, ದುರಂಕಾರಿಗಳದಾರಲ್ರಿ, ಅವ್ರನ್ನ ಮಾತ್ರ ಎಂದು ಒಪ್ಕೊಳ್ಳಂಗಿಲ್ಲ ಅಂತ ಬರ್ದಾರ. ಅದಕ್ಕಾಗಿ ಭಾಳ ಜನ ಅಂತ ಅವನೇನು ಮಾಡಿ ಹೋಗಿ ಅಂತವ, 2 ಎಕರೆ ಮಾಡಿದ್ದ, ನಾ 20 ಎಕರೆ ಗಳಿಸಿಟ್ಟಿ, ಇಷ್ಟೇ ಅವಂದು. ಹಿಂಗೆ ತಂದೆ ಹೋದ್ಮೇಲೆ ತಂದೆ ಇರಲಾಗಲೇ ಕೂಡ ಅವ್ನು ಎದುರೆದುರಿಗೆ ಮಾತಾಡಿ ಅವನಿಗೆ ಗುಂಡು ಒಗದಂಗೆ ಆಕತ್ತಿ, ಬುಲೆಟ್ ಹೊಡೆದಂಗೆ ಆಕತ್ತಿ, ಹಾರಿ ಒಗದಂಗೆ ಆಕತ್ತಿ. ಹಂಗೆ ನೋವು ಕೊಟ್ಟು, ಹಿಂಸೆ ಕೊಟ್ಟು ತಂದೆ ತಾಯಿಗಳನ್ನು ಕಳಿಸಿರುವಂಥ ಮಕ್ಕಳು ಜನ ಭಾಳ ಜನ ಅದಾರ, ಭಾಳ ಜನ ಅದಾರ. ನಿಮ್ಗೆ ಗೊತ್ತಾಕತ್ತೆ ನಾ ಹೇಳೋ ಮಾತು, ಇದು ನಾ ಕಿವಿ ಕೇಳಿಸ್ಕೊಂಡಿದ್ದದ. ಆದರೆ ಇರುವಾಗೂ ಕೂಡ ಹಂಗೆ ಇದ್ದು ಹೋದ್ಮೇಲೆ ಕೂಡ ಇಂಥ ಒಂದು ಸಂಭ್ರಮ ಮಾಡ್ತಾರೆ, ಎಲ್ಲರಿಗೆ ಅನ್ನ ನೀರು ಕೊಡ್ತಾರಲ್ಲ, ಪ್ರೀತಿ ಕೊಡ್ತಾರೆ. ಇಂಥ ಕಾರ್ಯಕ್ರಮಗಳನ್ನು ಮಾಡಿ
ಅದಕ್ಕೆ 4 ಮಾತುಗಳನ್ನು, ಆಧ್ಯಾತ್ಮಿಕ ಮಾತುಗಳನ್ನು, ಒಳ್ಳೆ ಒಳ್ಳೆ ಹಾಡುಗಳನ್ನು ಕೇಳಿಸಿ ಸಂತೋಷಪಡಿಸ್ತಾರಲ್ಲ, ಇದು ನಿಜವಾದಂಥ ಮಗನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಇರುವಾಗಲೂ ಹಿಂಸೆ, ಹೋದ ಮೇಲೆ ಅವನೇನು ಮಾಡ್ಯಾನ ಬಿಡು, ಆಕೇನು ಮಾಡಿ ಹೇಳ್ಬಿಡು ಅನ್ನುವಂಥ ಹಿಂಗೆ ತಾತ್ಸಾರದ ಮಾತಲ್ಲ ಇದು. ಭಾಳ ಕಷ್ಟದ ಪಾಲಕರಾಗೋದು, ತಂದೆ ತಾಯಿ ಆಗೋದು, ಮಕ್ಕಳನ್ನ ಸಲುವುದು, ಮನೆ ಕಟ್ಟೋದು ಏನು ಸುಲಭದ ಮಾತಲ್ಲ. ನಮ್ಮಂಗೆ ಓಡಿ ಬಂದವರಲ್ಲ. ಈಗ ಓಡಿ ಹೋಗ್ತಾರೆ ನೋಡ್ರಿ, ಸ್ವಾಮಿಗಳಾಗೋದೇನು ದೊಡ್ಡ ಮಾತಲ್ಲ ರೀ. ಪಟ್ಟಂತ ಕಾವಿ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ಸ್ವಾಮಿ ಆಗೇ ಬಿಡ್ತಾನೆ. ಒಂದಿಷ್ಟು ಓದಿ ಬರೋದು ಹೇಳಿ ಏನೋ ಮಾಡಿ. ಬಟ್ ಇದರಲ್ಲಿ ಕೂಡ ಭಾಳ ಕಷ್ಟ ಅದ, ಇಲ್ಲಂತಲ್ಲ, ಭಾಳ ಜಟಿಲ ಅದ, ಭಾಳ ಹೋರಾಟ ಮಾಡಬೇಕಾಗ್ತದೆ. ಆದರೆ ಶಿವರಾಮ್ ಕಾರಂತರು ಹೇಳ್ತಿದ್ರಂತ, ಸಂಸಾರಿಗಳ ಮಾರ್ಗ ಅದು ವೀರರ ಮಾರ್ಗ ಅಂತ ಬರೆದಾರವರು. ಶಿವರಾಮ್ ಕಾರಂತರು ಬರೆದಾರ. ಯಾಕೆ ಇದನ್ನು ಹೇಳಕತ್ತೀರಂದರೆ, ಈ ಗೃಹಸ್ಥಾಶ್ರಮದಿಂದನೇ ಎಲ್ಲ ಮೇಲೆ ಹೇಳ್ತಾರೆ. ಆ ದೃಷ್ಟಿಯಿಂದ ತಂದೆ ಅಂದರೆ ಬೇಸಿದ್ದಂಗೆ, ಅದು ಏನು ರೀ, ಬೇಸಿದ್ದಂಗೆ. ಬೇಸ್ ಅಂದರೆ ಏನು ರೀ, ನೆಲ. ಹಿಂದೆ ನಾವು ನೋಡ್ತೀವಿ, ಶಿವ ಸಪೋರ್ಟ್ ಮಾಡ್ಯಾನಂಥ ಶಕ್ತಿಗೆ, ಇದು ಬರೆದಾರ. ಶಿವ ಕೇವಲ ಸಪೋರ್ಟ್ ಮಾಡ್ಯಾನಂಥ ಶಕ್ತಿಗೆ, ಶಿವ ಸಪೋರ್ಟರ್ ಅದನ, ಶಕ್ತಿ ಮೇಲೆ ಕುಣ್ಯಾಕತ್ತೇಳಂತ. ಈ ಜಗತ್ತಿನ ಆಟಗಳೇನು ನಡೆದಾವಲ್ರಿ, ಎಲ್ಲ ಶಕ್ತಿಯ ಆಟಗಳದಾವ, ಅದಕ್ಕೆ ಸಪೋರ್ಟಾಗಿ ನಿಂತವನ ಶಿವ ಅನ್ನುವಂಥ ಮಾತನ್ನು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟವ, ನೆನಪಿಟ್ಕೋಬೇಕು. ಹಾಗಾಗಿ ತಂದೆ ಅಂದರೆ ಸಪೋರ್ಟರ್. ಹೀಗಾಗಿ ಹೆಂಡತಿ ಮಕ್ಕಳು ಬದುಕು ಭಾಳ ಚಂದ ನಡೀತದೆ. ಅವನ ಸಪೋರ್ಟ್ ಏನಾದ್ರು ತಕ್ಕೊಂಬಿಟ್ನಂತಂದ್ರೆ ಮನೆ ಬಿದ್ದು ಹೋಗ್ಬಿಡ್ತದೆ. ಆ ದೃಷ್ಟಿಯಿಂದ ಅಂಥ ಸಪೋರ್ಟರಾಗಿ ನಿಂತ್ಕೊಂಡು ಇಂಥ ಅದ್ಭುತವಾಗಿರ್ತಕ್ಕಂಥ ಪ್ರೇಮದ ಮಕ್ಕಳನ್ನು ಕೊಟ್ಟು ಹೋಗ್ಯಾರಲ್ಲ, ಅದು ಭಾಳ ಇಂಪಾರ್ಟೆಂಟ್ ಅದ. ಅದಕ್ಕೆ ಥಿಂಕರ್ಸ್ಗಳಿಗೆ ಒಂದು ಮಾತು ನಂದು ಏನಂತ ಕೇಳಿದ್ರೆ, ಇತ್ತೀಚೆಗೆ ಥಿಂಕರ್ಸ್ಗಳು ಭಾಳ ಆಗಾಕತ್ತಾರೆ, ವಿಚಾರವಾದಿಗಳು. ಹಂಗೆ ಮಾಡಿದ್ರೆ ಏನಾಗತ್ತೆ, ಹಿಂಗೆ ಮಾಡಿ ಬರೀ ಕ್ವಶನ್ ಮೈಂಡೆಡ್, ಕ್ವಶನ್ ಮಾಡುವಂಥ ಮೈಂಡ್ಗಳೇನದಾವಲ್ಲ, ಥಿಂಕ್ ಮಾಡುವಂಥ ಮೈಂಡ್ಗಳೇನದಾವಲ್ಲ, ಅವು ಫೀಲ್ ಮಾಡುವಂಥ ಹೃದಯಗಳು, ಭಾವಗಳು ಆಗಿರಬೇಕನ್ನುವಂಥ ವಿಚಾರವನ್ನು ನಾವು ನೆನಪಿಟ್ಕೋಬೇಕು. ಥಿಂಕರ್ಸ್ ಆ್ಯಂಡ್ ಫೀಲರ್ಸ್ ಇವೆರಡು ಒಟ್ಟಿಗೆ ಆಗಬೇಕು. ಅವು ಎರಡು ಇರಲಿಲ್ಲ ಅಂದ್ರೆ, ಒಂದಕ್ಕೊಂದು ಸಹಾಯ ಇರಲಿಲ್ಲ ಅಂತಂದ್ರೆ ಎರಡು ಕೂಡ ಹಾಳಾಗಿ ಹೋಗ್ತಾವೆ. ಅದಕ್ಕಾಗಿ ಮದರ್ ಮನೆಯೊಳಗೆ ತಾಯಿ ಏನದಳಲ್ರಕ್ಕೆ ಒಳ್ಳೆ ಫೀಲ್ ಇರಬೇಕು, ಆಕೆಗೆ ಫೀಲರ್ಸ್ ಆಗಿರ್ಬೇಕು, ತಂದೆ ಥಿಂಕರ್ ಆಗಿರ್ಬೇಕು. ಎರಡು ಜೋಡಾದವು ಅಂದರೆ ಮನೆ ಅದ್ಭುತವಾಗಿ ನಡೀತದೆ. ಅಂಥ ಮನೆಗೆ ನಮ್ಮ ಟಾಪಿಕ್ ಇಂಜಿನಿಯರ್ ಸರ್ ಮನೆ ಅಂತ ನಾನು ಭಾವಿಸ್ತೀನಿ. ಎಷ್ಟು ಜನ ನೋಡ್ರಿ, ಎಂಥ ಒಳ್ಳೆ ಪರಿಸರ. ನನಗಂತೂ ಇಂಥ ಪರಿಸರದಲ್ಲಿ ಏನಾಗ್ತದೆ, ನಿಮ್ಗೆ ಸ್ವಲ್ಪ ಅನುಭವ, ಆನಂದ ಪಡಬೇಕು. ಜನಗಳಿಗಿಲ್ಲ ಅದು. ಪ್ರಕೃತಿಯಲ್ಲಿ ಆನಂದ ಪಡುವಂಥ ಸ್ವಭಾವ ನಮ್ಮದಾಗಬೇಕು. ನಮ್ಮ ಮನೆಯಾಗ ಇತ್ತ ಬಿಡು, ನಮ್ಮ ಹೊಲ್ದಾಗ ಎಂಥವದ ಬಿಡು, ನಮ್ಮ ಮನೆಯಾಗ ತೆಂಗಿನಕಾಯಿ ಇದಾವೆ ಬಿಡು, ನಮ್ಮಲ್ಲಿ ಗಿಡ ಇದೆ ಬಿಡು, ಅಲ್ಲಿರುವಲ್ವ್ಯಾಕ ಇಲ್ಲಿ ಕೂಡ ಹೆಂಗೆ ಮಾಡ್ಯಾರ ಅನ್ನುವಂಥ ಒಂದು ಕಲ್ಪನೆ ನಮಗಿರಬೇಕಾಗ್ತದೆ. ಇಂಥ ಒಳ್ಳೆಯ ಪರಿಸರದಲ್ಲಿ ಒಂದು ಗುರುಗಳ ಸಮ್ಮುಖ ಮಾರ್ಗದರ್ಶನದಲ್ಲಿ ನಿಮ್ಮೆಲ್ಲರನ್ನು ಕರೆದು ಉಡಿಸಿ ತಿನಿಸಿ ಗೌರವಿಸಿ, ನೀವು ಕೂಡ ನಿಮ್ಮ ಮನೆಯೊಳಗೆ ತಂದೆ ತಾಯಿಗಳನ್ನು ಗೌರವಿಸ್ರಿ, ಸತ್ಕರಿಸ್ರಿ, ಸ್ಮರಣೆ ಮಾಡಿರಿ ಅಂತ ಹೇಳ್ಯಾರಲ್ಲ, ಅದು ವಿಶೇಷವಾಗಿರ್ತಕ್ಕಂಥದ್ದು. ಅದು ಸಂದೇಶವನ್ನು ಈ ಕಾರ್ಯಕ್ರಮ ಕೊಡ್ತಾ ಇದೆ. ಮರವಾತಂತಂದರೆ ಆವರಿಸ್ಕೊಳ್ತದೆ ಕತ್ಲೆ, ನೆನಪಾಯ್ತಂತಂದರೆ ಕತ್ಲೆ ಸರಿತದೆ. ಅದಕ್ಕಾಗಿ ನಾವು ಯಾವಾಗಲೂ ಸ್ಮರಣೆ ಮಾಡ್ಕೊಳ್ಳೋದು ನಮ್ಮ ಹಿರಿಯರನ್ನು, ಗುರುಗಳನ್ನು. ನಮಗೆ ಸ್ಕೂಲಿಗೆ ಹೋಗುವಾಗ, ನಮಗೆ ಬೆಳೆಯುವ ಟೈಮ್ನೊಳಗೆ ಯಾರ್ಯಾರು ಏನೇನು ಮಾಡ್ಯಾರ ಕೊಟ್ಟಾರಲ್ರಿ, ಅವ್ರನ್ನ ಯಾವಾಗಲೂ ಸ್ಮರಣೆ ಮಾಡೋದು. ಇರಲಿಲ್ಲ ಅಂದ್ರೆ ನಮಗೆ ಅಹಂಕಾರ ಹೆಚ್ಚಾಗ್ತದೆ, ಆವರಿಸ್ಕೊಂಡ್ಬಿಡ್ತದೆ. ಪಾಚಂಗೆ ಆವರಿಸ್ಕೊಳ್ತದಲ್ರಿ ನೀರು, ನೀರಿನ ಮೇಲೆ ಹೆಂಗೆ ಪಾಚಿರ್ತದಲ್ರಿ ಹಂಗೆ ಆವರಿಸ್ಕೊಂಡ್ಬಿಡ್ತತಿ. ಈಗೋ ಈಸ್ ಅವರ್ ಎಜ್. ಅಹಂಕಾರ ಅಂದ್ರೆ ನಮ್ಮದು ಏನಂದ್ರೆ ಅದು ಗಾಡಿ ಇದ್ದಂಗೆ, ಅದು ಗಾಡಿ ಎಲ್ಲಿವರೆಗೆ ಒಡೆಯಂಗಿಲ್ಲ, ನಮಗೆ ಶಿವನ ದರ್ಶನ ಆಗೋದಿಲ್ಲ ಅಂತ ಬರ್ದಾರ ಶಾಸ್ತ್ರದಲ್ಲಿ. ಭಾಳ ಅದ್ಭುತವಾದಂಥ ವಚನಗಳಲ್ಲಿ ವಿಚಾರಗಳದಾವ. ಆ ಮಾತುಗಳನ್ನು ಮಾತಾಡುವಂಥ ಸಂದರ್ಭ ಇದಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಹಳೆ ಬೇರಿಗೆ ಹೊಸ ಚಿಗುರು, ಸೇರಿರಲು ಮರ ಸ್ವಾಭಾಗು. ಏನ್ರಿ, ಭಾಳ ಜನ ಇತ್ತೀಚೆಗೆ ಮಾಡ್ರನ್ ಏನಾಗ್ಯದ ಅಂತ ಕೇಳಿ, ನಮ್ಮ ದೇಶ ವಿದೇಶಿಗಳ ಸಂಸ್ಕೃತಿಯಿಂದ ಅತ್ಯಂತ ಪ್ರಭಾವಿತರಾಗ್ಲಕತ್ಯಾರ. ಎಷ್ಟು ಪ್ರಭಾವಿತರಾಗ್ಲಕತ್ಯಾರ ಅಂದರೆ, ಎಲ್ಲ ಮುಚ್ಚಿಕೊಂಡು ಹೋಗ್ಲಕತ್ತೈತಿ, ಕೆಳಗೆ ಪೂರ್ತಿ ಕೆಳಗೆ ಸರಿಯಾಕತ್ತೈತಿ. ಹಿಂದಿಂದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಎಲ್ಲ ಕೆಳಗೆ ಇಳಿಯಾಕತ್ತೇವ್ರಿ, ಅದೆಲ್ಲ ಮ್ಯಾಲೆ ಬೀಳಾಕತ್ತೈತಿ, ಅದೆಲ್ಲ ಮ್ಯಾಲೆ ಬೀಳಾಕತ್ತೈತಿ. ಆ ದೃಷ್ಟಿಯಿಂದ ಇಷ್ಟೇ ನಾ ಹೇಳೋದು ಈ ಸಂದರ್ಭದಲ್ಲಿ ಏನಂತ ಕೇಳಿದರೆ, ಡಿ ವಿ ಜಿ ಅವರೊಂದು ಮಾತು ಬರ್ದಾರ, ಹಳೆ ಬೇರಿಗೆ ಹೊಸ ಚಿಗುರು, ಸೇರಿರಲು ಮರ ಸೊಬಗು. ಮರ ಚಂದ ಕಾಣಬೇಕಾಗಿತ್ತಂದ್ರೆ ಕೆಳಗೆ ಹಳೆ ಬೇರದ, ಮೇಲೆ ಹೊಸ ಚಿಗುರದ. ನಾವು ಆಧುನಿಕತೆಯನ್ನು ಅಥವಾ ಮಾಡ್ರನ್ ಜೀವನವನ್ನು, ವಿಜ್ಞಾನವನ್ನು, ಇದೇನು ನಡೆದದಲ್ಲ, ತಂತ್ರಜ್ಞಾನ ಯಂತ್ರಜ್ಞಾನ ಏನು ನಡೆದ, ಇದೆಲ್ಲವನ್ನೂ ಸ್ವೀಕಾರ ಮಾಡಿರಿ, ಇದೆಲ್ಲವನ್ನೂ ನೀವು ಸ್ವೀಕಾರ ಮಾಡಿರಿ, ಅದನ್ನು ಅಳವಡಿಸಿಕೊಡ್ರಿ, ನಾವು ಬೇಡ ಅನ್ನಂಗಿಲ್ಲ. ಆದರೆ ಹಳೆ ಬೇರುಗಳು ಕೂಡ, ಈ ಪರಂಪರೆಯನ್ನು ಕೂಡ ನಾವು ಭಾರತೀಯರು ಮರಿಬಾರದು ಅನ್ನುವಂಥ ವಿಚಾರ ಇದು. ಸೇರಿರಲು ಮರ ಸ್ವಭಾಗು, ವಿಜ್ಞಾನದೊಡನೆ ಋಷಿ ವಾಕ್ಯ ಮೇಳವಿಸೆ, ಜನಜೀವನವು ಜಸಗೋ ಮಂಕುತಿಮ್ಮ. ಅಂದರೆ ವಿಜ್ಞಾನ ಸೈನ್ಸು ಅದರ ಜೊತೆಗೆ ಋಷಿ ಶರಣರ ವಾಕ್ಯಗಳನ್ನು ಕೂಡಿಸಿಕೊಂಡು ಹೋದಾಗ ಮಾತ್ರ ಭಾರತ ಅದ್ಭುತವಾಗಿರ್ತಕ್ಕಂಥ ಶ್ರೇಷ್ಠ ಭಾರತ ಆಗ್ತದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಂದೆ ಮಕ್ಕಳಿಗೆ ಬಂದಿಲ್ಲ. ಡಿ ವಿ ಜಿ ಒಂದು ಕಗ್ಗ ಹೇಳಿದ್ರೆ, ಆ ಕಗ್ಗ ಹೇಳಿ ನಾನು ಮಾತು ಮುಗಿಸ್ತೀನಿ. ಇನ್ನು ಅಪ್ಪವ್ರು ಮಾತಾಡ್ತಾ ಇದ್ದಾರೆ, ಸುಮ್ಮನೆ ಸರ್ ಹೇಳ್ಯಾರ ಅಂತ ಒಂದು ಮಾತು ಹೇಳೋದು. ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣೆಯ, ಹೊಂದಿರುವರಬರ್
ಹೊಂದಿರುವರವರ್ ಅಂದರೆ ಅವ್ರು ಹೊಂದ್ಕೊಂಡಿರ್ತಾರಂತ. ಅಹಮ್ಮತೆಯ ಮೊಳೆವನಕ ತಂದೆಯಾರ್ ಮಗನಾರ್, ನಾನೆಂಬುದೆದ್ದು ನಿಲೇ ಬಂದ ಮುರಿವುದು ಬಳಿಕ ಮಂಕುತಿಮ್ಮ. ಇಟ್ಟು ಚಂದ ಕಗ್ಗ ಹೇಳ್ಯಾರ. ಇವರು ಹಾಡುವಾಗ ನೆನಪಾತು ನನಗದು. ಏನು ಇದನ್ನು ಹೇಳ್ಬೇಕಂತ ಬಂದವಲ್ಲ. ಇಟ್ಟು ಚಂದ ಕಗ್ಗ ಐತಲ್ಲ. ತಂದೆಗೂ ಮಕ್ಕಳಿಗೂ ಹದಗೆಟ್ಟುದನು ಕಾಣೆಯ. ಮನ್ಯಾಗ ತಂದೆ ಮಕ್ಕಳಿಗೆ ಹದಗೆಡ್ತೈತಿ. ಯಾಕೆ ಹದಗೆಡ್ತೈತಿ? ಯಾಕೆ ನಾ ಮಾಡ್ತೀನಲ್ಲ, ನನ್ನ ಕೈ ಕಾರ್ಬಾರ್ ಕೊಡು, ನನ್ನ ಕಡೆ ಹಿರಿತಾನ ಕೊಡು, ಹಂಗೆ ಕೊಡು, ಹಿಂಗೆ ಕೊಡು ಅಂತ ಶುರು ಮಾಡ್ತಾರೆ ಮನೆ ಒಳಗೆ. ಯಾವುದೋ ಒಂದು ಕಾರಣಕ್ಕೆ ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣೆಯ. ಅಹಮ್ಮತೆಯ ಹೊಂದಿರುವರವರ್ ಅಹಮ್ಮತೆಯ ಮೊಳೆವನಕ. ನಾನು ಅನ್ನುವಂಥ ಅಹಂಕಾರ ಅದು ಮೊಳಕೆ ಹೊಡೆಯತಾನ, ಸಸಿಯಾಗತ್ತಾನ, ಹೊಂದ್ಕೊಂಡಿರ್ತಾರಂಥವ್ರು. ನಾನೆಂಬುದೆದ್ದು ನೀಲೆ ತಂದೆಯಾರ್ ಮಗನಾರ್. ಅಕಸ್ಮಾತ್ ನಾನಾ ಅಂತ ಏನೋ ಮನುಷ್ಯನಿಗೆ ಅಹಂಕಾರ ಚಾಲವ ಆತೋ, ಅವಾಗ ಅಪ್ಪ ಯಾರು ಮಗ ಯಾರು. ಬಂದ ಮುರಿಯುವುದು ಬಳಿಕ ಮಂಕುತಿ. ಬಂದ ಅಂದರೆ ಬಾಂಧವ್ಯ. ಅದಕ್ಕಾಗಿ ಅದು ಮುರಿ, ಅದು ಏನಾದ್ರು ಅಕಸ್ಮಾತ್ ಎದ್ದು ನಿಂತ್ಕೊಂಡ್ರೆ ಅವರಿಬ್ಬರು ಬಾಂಧವ್ಯ ಮುರಿತದ. ಅದಕ್ಕೆ ಈಗೋನೆಸ್ ಏನದಲ್ಲ, ದುರಂಕಾರ ಏನದಲ್ಲ, ಅದು ಬಾಂಧವ್ಯವನ್ನು ಬಂಧುತ್ವವನ್ನು ಮಿರಿತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂಥ ಬಂಧುತ್ವವನ್ನು ಮುರಿದು ಬದುಕಿದವರೆಲ್ಲ ಟೊಪ್ಪಿಗೆ ಇಂಜಿನಿಯರ್ ಸಾರು ಯಾವತ್ತಿಗೂ ಅವರು ಬಾಂಧವ್ಯವನ್ನು, ತಂದೆ ಮಕ್ಕಳ ಬಾಂಧವ್ಯವನ್ನು ಚಲೋತ್ನಾಗಿ ಕಾಪಾಡಿಕೊಂಡಿರೋದ್ರಿಂದ ಇಷ್ಟೆಲ್ಲ ಬೆಳಕಾಗ್ಯದ, ಇಷ್ಟೆಲ್ಲ ನಾವು ಕಣ್ಣಿಗೆ ಕಂಡಿವೆ ಅನ್ನೋ ಮಾತನ್ನು ಹೇಳ್ತಾ, ಸತತವಾಗಿ ಇಂಥ ಕಾರ್ಯಕ್ರಮಗಳು 8 ವರ್ಷದಿಂದ ಮಾಡ್ತಾ ಇದ್ದಾರಂತೆ ನನಗೆ ಸರ್ ಹೇಳ್ತಾ ಇದ್ದರು. ಅದಕ್ಕಾಗಿ ಅವರು ಮನೆ ಕುಟುಂಬದ ಎಲ್ಲರಿಗೆ, ಅವ್ರ ಮಕ್ಕಳು ಮತ್ತು ಅವರು ಮಡದಿಯವರು ಭಾಳ ಸುಂದರವಾಗಿ ಹಾಡಿದರು. ಅವರಿಗೆ ಹಾಡುವ ಅಧ್ಯಾತ್ಮ ಪರಂಪರೆ, ಗುರು ಜೊತೆಗೆ ಸಮಾಜದ ಸೇವೆಯನ್ನು ಕೂಡ ಪ್ರಾಮಾಣಿಕವಾಗಿ ಮಾಡುವಂಥ ಒಂದು ಉತ್ತಮವಾಗಿರುವಂಥ ಇಂಜಿನಿಯರ್ ಅವರಾಗಿರೋದ್ರಿಂದ ಅವರು ಬಸವಾದಿ ಶರಣರು, ಅಥಣಿ ಶಿವಯೋಗಿಗಳು, ಜಗತ್ತಿನ ಎಲ್ಲ ಮಹಾತ್ಮರು ಅವರಿಗೆ ಆಶೀರ್ವಾದ ಮಾಡಲಿ ಅನ್ನುವ ಮಾತನ್ನು ಹೇಳ್ತಾ ತಮಗೆಲ್ಲ ವಂದಿಸಿ ಮಾತು ಮುಗಿಸ್ತಾ ಇದ್ದೀನಿ. ಶರಣಾರ್ಥಿ. ಬರುವಾಗ ಏನು ತಂದೆ